ನಮಸ್ಕಾರ ಸ್ನೇಹಿತರೆ. ಬಂದ್ರ ಬನ್ನಿ. ರಷ್ಯನ್‌ಗೂ ಮತ್ತೆ ಗೋವಾಗೂ ತುಂಬ ದಿನದ ಒಂದು ನಂಟಿದೆ. ಅದು ಯಾವ ಥರ ನಂಟು ಅಂದರೆ ನಮ್ಮ ದೇಶದ ಜನರು ಅಲ್ಲಿ ಆಕರ್ಷಣೆ ಮಾಡೋಕ್ಕೆ. ಅಲ್ಲಿ ಬರೋರು ಆಲ್ಮೋಸ್ಟ್ ಜನರು ರಷ್ಯನ್ರೇ ಆಗಿದ್ದರು. ಆದರೆ ಸದ್ಯಕ್ಕೆ ಕಮ್ಮಿ ಆಗಿದ್ದಾರೆ. ಒಂದು ಕಾಲದಲ್ಲಿ ಅಲ್ಲಿ ರಷ್ಯನ್ ಜನರು ಜಾಸ್ತಿ ಇದ್ದರೂ ಕೂಡ ಅಲ್ಲಿ ರಷ್ಯನ್ಸ್ ಹೋಟೆಲ್ ಕೂಡ ಅದೇ ಥರ ಇತ್ತು. ಅವ್ರ ಜನ ಬರ್ತಾರೆ ಅಂದರೆ ಅವ್ರ ಜನದೇ ಹೋಟೆಲ್ಗಳು ಕೂಡ ಇದ್ದರೂ ಕೂಡ. ಒಂದು ಕಾಲದಲ್ಲಿ ಫೇಮಸ್ ಆಗಿರುವಂಥ ಹೋಟೆಲ್ ಇವಾಗ ಅದೇ ಡೆವಿಲ್ ಪ್ಲೇಸ್ ಆಗಿದೆ, ಅಂದರೆ ಹಾಂಟೆಡ್ ಪ್ಲೇಸ್ ಆಗಿದೆ. ಇವತ್ತಿನ ಸ್ಟೋರಿ, ಅಭಿಷೇಕ್ ಮತ್ತು ಪೂಜಾ ಇಬ್ಬರು ರೀಸೆಂಟಾಗಿ ಮದುವೆ ಆಗಿರ್ತಾರೆ. ಹನಿಮೂನ್ಗೆ ಅಂಥೇಳಿ ಗೋವಾಕ್ಕೆ ಬರ್ತಾರೆ. ಮದುವೆ ಆಗೋಕ್ಕಿಂತ ಮುಂಚೆ ಇಬ್ಬರು ಕೂಡ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಕೂಡ ಯಾವುದೇ ತರಹದ ಟ್ರಿಪ್ಪು, ಟ್ರೆಕ್ಕಿಂಗು, ಎಂಜಾಯ್ಮೆಂಟ್ ಅನ್ನೋದು ಮಾಡಿರಲಿಲ್ಲ. ಪ್ಲ್ಯಾನನ್ನು ಮಾಡ್ತಿದ್ರು, ಬಟ್ ಫ್ರೆಂಡ್ಸ್ ಅವರ ಕಾರಣದಿಂದಾಗಿ ಇವೆಲ್ಲ ಕ್ಯಾನ್ಸಲ್ ಆಗ್ತಿತ್ತು, ಇಲ್ಲ ಅರ್ಧಕ್ಕೆ ಡ್ರಾಪ್ ಆಗ್ತಿತ್ತು. ಫೈನಲಿ ಇಬ್ಬರು ಮದುವೆ ಆಗಿರ್ತಾರೆ. ಹೊಸ ಜೋಡಿ, ಹುಮ್ಮಸ್ ತುಂಬ ಇರುತ್ತೆ. ಹನಿಮೂನ್ ಅಂಥೇಳಿ ಗೋವಾಕ್ಕೆ ಬರ್ತಾರೆ. ಅಲ್ಲಿ ಅವರು ಸ್ಟೇ ಆಗಿರೋದು ಅಗೊಂಡಾ ಬೀಚಲ್ಲಿ. ಸೊ ಈ ಗೋವಾ ಅನ್ನೋದು 365 ದಿನ ಪಾರ್ಟಿ ಮಾಡ್ತಾನೆ ಇರ್ತಾರೆ ಅಲ್ಲಿ. ಇದೇ ದಿನ ಮಿಸ್ ಇರುತ್ತಂತಲ್ಲ, ನ್ಯೂ ಇಯರ್ಗೆ ಅಥವಾ ಬೇರೆ ದಿನಕ್ಕಷ್ಟೇ ಪಾರ್ಟಿ ಅಂತಲ್ಲ. ಕಳೆದ 365 ದಿನಗಳ ಕಾಲ ಅಲ್ಲಿ ಪಾರ್ಟಿ ನಡೀತಾನೆ ಇರುತ್ತೆ. ಸೊ ಅದಕ್ಕಂತಲೇ ಗೋವಾ ಫೇಮಸ್ ಆಗಿರೋದು. ಬೀಚಲ್ಲಿ 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಆಗಿರ್ತಾರೆ. ಅವರಿಬ್ಬರು ಹಾಗೆಯೇ ಅಗೊಂಡಾ ಬೀಚಲ್ಲಿ ಕೂತಿರಬೇಕಾದ್ರೆ ಒಂದು ಕಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಸರ್ ನಮಸ್ತೆ, ಇಬ್ಬರು ಮದುವೆ ಆಗಿದ್ದೀರಾ? ಹ್ಞೂ ಸರ್ ಆಗಿದ್ದೀವಿ. ಸರ್ ನಮ್ಮದೊಂದು ಹೊಸ ಹೋಟೆಲ್ ಓಪನ್ ಆಗಿದೆ. 3 ಸ್ಟಾರ್ಗಿಂತ 5 ಸ್ಟಾರ್ ಬೆಸ್ಟ್ ಸರ್ವಿಸ್ ಕೊಡ್ತೀವಿ. ವೆಲ್ ಟ್ರೈನ್ಡ್ ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ಎಲ್ಲರೂ ಕೂಡ ಸಖತ್ತಾಗಿದ್ದಾರೆ. ನಿಮಗೆ ಒಳ್ಳೆ ಎಂಜಾಯ್ಮೆಂಟ್ ಸಿಗ್ಬೋದು, ಒಳ್ಳೆ ಪ್ರೈವಸಿ ಕೂಡ ಸಿಗುತ್ತೆ. ಸೊ ರೀಸೆಂಟಾಗಿ ಓಪನ್ ಆಗಿರೋದು, ನೀವು ಬಂದು ಟ್ರೈ ಮಾಡ್ಬೋದು ಅಂತೇಳಿ ಆ ವ್ಯಕ್ತಿ ಇವರಿಗೆ ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಹೋಗ್ತಾನೆ. ಅಭಿಷೇಕ್ ಇದು ಅನಿಸುತ್ತೆ, ಇದು ಯಾರೋ ಏನೋ ಮೋಸ ಮಾಡ್ತಿರ್ಬೋದು, ಸುಮ್ಮನೆ ಯಾಕೆ ಹೋಗೋಣ ಅಂಥೇಳಿ ಅವನಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಪೂಜಾ ಅಂತಿರ್ತಾಳೆ, 3 ಸ್ಟಾರ್ಗಿಂತ 5 ಸ್ಟಾರ್ ಹೋಟೆಲು, ಇದಕ್ಕಿಂತ ಕಮ್ಮಿ ದುಡ್ಡಲ್ಲಿ ಮತ್ತು ವೆಲ್ ಟ್ರೈನ್ಡ್ ಸ್ಟಾಫ್ ಮೆಂಬರ್ಸು ಮತ್ತು ನಮಗೆ ಪ್ರೈವಸಿನೂ ಸಿಗೋದಂತೆ. ಒಂದು ಸಲ ಹೋಗಿ ಬರೋಣ, ಎಲ್ಲಿರೋದು ಬೇಡ, ಬರೀ ಹೋಗಿ ಬರೋಣ ಅಂಥೇಳಿ ಹೇಳ್ತಾಳೆ. ಆವಾಗ ಅಭಿಷೇಕು ಸರಿ ಬಿಡು ಹೋಗೋಣ ಅಂಥೇಳಿ ಅದೇ ದಿನ ಸಾಯಂಕಾಲ ಎಲ್ಲಿಂದ ಬಂದಿದ್ದಲ್ಲ ಆ ವ್ಯಕ್ತಿ ಆ ಹೋಟೆಲ್ ಕಡೆಗೆ ಹೋಗ್ತಿರ್ತಾರೆ. ಸೊ ಬ್ಲಾಟೆಲ್ ಮುಂದಿಂದ್ರ ನಾನು ಹೋಟೆಲ್ ಕಾಣಿಸ್ತಿದೆ. ತುಂಬ ಚೆನ್ನಾಗಿರುತ್ತೆ ಹೋಟೆಲು, ಫುಲ್ಲು 5 ಸ್ಟಾರ್ ಹೋಟೆಲು. ಅದ್ರ ಮುಂದಿರೋವಂಥ ಗಾರ್ಡನು, ಇವ್ರಿಗೆ ವೆಲ್ಕಮ್ ಮಾಡ್ತಿರೋ ರೀತಿ, ಅಲ್ಲಿರೋವಂಥ ಸ್ಟಾಫ್ ಮೆಂಬರ್ಸು, ರಿಸೆಪ್ಷನಿಸ್ಟು ಅಷ್ಟೂ ಕೂಡ ಇವನಿಗೆ ತುಂಬ ಇನ್ಸ್ಪೈರ್ ಮಾಡಿಬಿಡುತ್ತೆ. ಇಷ್ಟು ಚೆನ್ನಾಗಿದೆಯಲ್ಲ, ನಾವು ಯಾಕೆ ಅಲ್ಲಿದ್ದೀವಿ, ಅದಕ್ಕಿಂತ ಕಮ್ಮಿ ದುಡ್ಡಲ್ಲಿ ಇಲ್ಲೇ ಸಿಗ್ತಿದೆಯಲ್ಲ ಅಂಥೇಳಿ ಅಭಿಷೇಕ್ ಏನು ಮಾಡ್ತಾನೆ, ಅವನ ಲಗೇಜೆಲ್ಲ ತಗೊಂಡ್ಬಿಟ್ಟು ಇದೇ 5 ಸ್ಟಾರ್ ಹೋಟೆಲಲ್ಲಿ ಇರೋಣ ಅಂಥೇಳಿ ಬರ್ತಾನೆ. ಸೊ ಫಸ್ಟಿಗೆ ಫುಲ್ಲು ವೆಲ್ಕಮ್ ಆಗುತ್ತೆ, ಡ್ರಿಂಕ್ಸ್ ಇರುತ್ತೆ. ಸೊ ಫುಲ್ಲು ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ. ಆದರೆ ಪೂಜಾಗೆ ಒಂದು ಡೌಟ್ ಬರ್ತಿರುತ್ತೆ. ಸೊ ಇಷ್ಟು ದೊಡ್ಡ ಫೇಮಸ್ ಆಗಿರೋವಂಥ ಹೋಟೆಲಲ್ಲಿ ಜನರು ಯಾಕಿಲ್ಲ ಅಂದಾಗ ಅಲ್ಲಿರುವಂಥ ರಿಸೆಪ್ಷನಿಸ್ಟ್ ಹೇಳ್ತಾನೆ, ಸರ್ ನಿನ್ನೆನೇ ಓಪನ್ ಆಗಿರೋದು, ಇವತ್ತೇ ಜನ ಬೇಕು ಅಂದರೆ ಎಲ್ಲಿಂದ ಬರ್ತಾರೆ? ಆದರೆ ನೀವು ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ನಮ್ಮ ಓನರು ನಿಮಗೆ ವೆಲ್ಕಮ್ ಪಾರ್ಟಿ ಜೊತೆ ದೊಡ್ಡದಾಗಿರುವಂತಹ ಒಂದು ಆಫರ್ಗಳನ್ನೆಲ್ಲ ಕೊಡ್ತಿದ್ದಾರೆ. ಇಲ್ಲಿ ಸ್ಟೇ ಮಾಡಿ ನಿಮಗೆ ಅವೆಲ್ಲ ಆಫರ್ಗಳನ್ನು ನಾವು ಒದಗಿಸ್ತೀವಿ ಅಂಥೇಳಿ ಹೇಳಿದಾಗ ಇವ್ರಿಗೆ ಮತ್ತಷ್ಟು ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದೆಯಲ್ಲ ಆಫರ್ಗಳು ಅಲ್ಲ ಅಂಥೇಳಿ. ಸರಿ ಅಂಥೇಳಿ ರೂಮ್ ಬೇಗ ಇಸ್ಕೊಂಡು ಒಂದು ರೂಮ್ಗೆ ಹೋಗ್ತಾರೆ. ಸೊ ಆ ರಾತ್ರಿನ ಕಳೀತಾರೆ. ಬೆಳಗ್ಗೆ ಎದ್ದು ಬೇರೆ ಎಲ್ಲರೂ ಸುತ್ತಾಡೋಕ್ಕೆ ಹೋಗೋಣ ಅಂದರೆ ಅಲ್ಲಿರುವಂಥ ಸ್ಟಾಫ್ ಮೆಂಬರ್ಸು ಇವರಿಗೆ, ಸರ್ ಮಸಾಜ್ ಮಾಡ್ತೀವಿ ಬನ್ನಿ, ಡ್ರಿಂಕ್ಸ್ ಕೊಡ್ತೀವಿ ಬನ್ನಿ, ಎಲ್ಲ ಥರದ ಸರ್ವೀಸನ್ನು ಫ್ರೀಯಾಗಿ ಕೊಡ್ತಿರ್ತಾರೆ. ಇವ್ರಿಗೆ ಆಚೆ ಹೋಗೋಕ್ಕೆ ಬಿಡಲ್ಲ. ಒಂದೇ ದಿನ ಮುಗೀತು, 2ನೇ ದಿನವೂ ಅಷ್ಟೇ, ಅವ್ರಿಗೆ ಫ್ರೀ ಸರ್ವಿಸ್ ಕೊಡ್ತೀವಿ, ಫ್ರೀ ಫುಡ್ ಕೊಡ್ತೀವಿ, ಫ್ರೀ ಡ್ರಿಂಕ್ಸ್ ಕೊಡ್ತೀವಿ, ಅಲ್ಲೇ ತಿನ್ನೋದು ಅಲ್ಲೇ ಮಲ್ಕೊಳ್ಳೋದು. ಸೊ ಸತತವಾಗಿ 3 ದಿನ ಆ 4 ಗೋಡೆ ಮಧ್ಯೆನೇ ಇರ್ತಾರೆ ಇವರಿಗೆ. ಪೂಜಾಗೆ ಡೌಟ್ ಬರ್ತಿರುತ್ತೆ, ಇದು ಯಾಕೋ ಸರಿ ಕಾಣ್ತಿದ್ದಲ್ಲ, ನಾವು ಬಂದಿರೋದು ಗೋವಾನ ಸುತ್ತಾಡೋಕ್ಕೆ, ಆದರೆ ಇಲ್ಲಿ
ಒಂದು 4 ಗೋಡೆ ಮತ್ತು ಇರಂಗಾಗೈತಲ್ಲ ಅಂತೇಳಿ ಇವಳಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅಭಿಷೇಕ್ ಹೇಳಿದಾಗ್ರೆ ಸುಮ್ಮನಿರು, ಇಷ್ಟಕ್ಕೊಂದೆಲ್ಲ ಆಪ್ಷನ್ಸನ್ನು ಕೊಡ್ತಿದ್ದಾರೆ, ಗೋವಾಗೆ ಬಂದುಬಿಟ್ಟು ಇದನ್ನೆಲ್ಲ ಮಿಸ್ ಮಾಡ್ತಾರ ಅಂತೇಳಿ ಅವ್ನು ಫುಲ್ ಎಂಜಾಯ್ ಮಾಡ್ತಿರ್ತಾನೆ. ಆದರೆ ಪೂಜಾಗೆ ಬೇರೆ ಥರನೇ ಫೀಲ್ ಆಗ್ತಿರುತ್ತೆ. ಸರಿ ಬಿಡು ಅಂತೇಳಿ ಒಂದಿನ 4ನೇ ದಿನ ಪೂಜಾ ಅಭಿಷೇಕ್ಗೆ ಹೇಳ್ತಾಳೆ, ಇದು ಯಾಕೋ ಸರಿ ಕಾಣ್ತಿಲ್ಲ, ನಾವು ಇಲ್ಲಿಂದ ಹೋಗೋಣ ಫಸ್ಟು, ನಮಗೆ ಬಂದಿರೋದು ಇಲ್ಲಿ ಗೋವಾನ ಸುತ್ತಾಡೋಕ್ಕೆ, ಇವ್ರ ಜೊತೆ ಟೈಮ್ ಪಾಸ್ ಮಾಡೋದಕ್ಕಲ್ಲ ಅಂದಾಗ ಅಭಿಷೇಕ್ ಜಾಗೃತವಾಗಿ ಸರಿ ಇವತ್ತು ಸಾಯಂಕಾಲನೇ ಹೊರಡೋಣ ಅಂಥೇಳಿ ಎಲ್ಲ ಬ್ಯಾಗನ್ನು ಪ್ಯಾಕ್ ಮಾಡ್ತಾರೆ. ರಾತ್ರಿ ಹೊರಡ್ಬಿಡೋಣ ಅಂಥೇಳಿ. ಆದರೆ ಪೂಜಾ ಹೇಳ್ತಾಳೆ ಹೊರಡೋದಂತೂ ನಿಜ ಐತೆ, ಬಟ್ ಇವ್ರ ಮುಂದಿಂದನೇ ಹೊರಡೋಣ ಅಲ್ಲ, ಯಾಕೆ ಬೇರೆ ಕಡೆಯಿಂದ ಹೋಗೋದು ಅಂದಾಗ ಸರಿ ಅಂಥೇಳಿ ಹೊರಡ್ತಾರೆ. ಹೊರಗೆ ಇವತ್ತು ಸಂಜೆ ಹೊರಡ್ತಿರ್ಬೇಕಾದ್ರೆ ಅಲ್ಲಿರುವಂಥ ಸ್ಟಾಫ್ ಇವ್ರಿಗೆ ಗುರಾಯಿಸಿ ನೋಡ್ತಿರ್ತಾರೆ. ಏನೋ ಇವ್ರು ತೊಗೊಂಡು ಹೋಗ್ತಿರೋ ನಮ್ಮನ್ನೇ ಏನೋ ಒಂದು ಕಳ್ತನ ಮಾಡ್ತಿರೋ ತುಂಬ ಗುರಾಯಿಸಿ ನೋಡ್ತಿರ್ತಾರೆ. ಇನ್ನೂ ಒಂದು ಸೀಕ್ರೆಟ್ ಏನಪ್ಪ ಅಂದ್ರೆ ಅಲ್ಲಿರುವಂಥ ಸ್ಟಾಫ್ ಮೆಂಬರ್ಸ್ ಎಲ್ಲರ ಮುಖ ಆಲ್ಮೋಸ್ಟ್ ಸೇಮ್ ಇತ್ತು. ಆದರೆ ಪೂಜಾಗೆ ಗೊತ್ತಿತ್ತು, ಅಭಿಷೇಕ್ಗೆ ಇವೆಲ್ಲ ನೋಟಿಸ್ ಮಾಡೋಕ್ಕೆ ಆಗಿರಲಿಲ್ಲ. ಅಲ್ಲಿರುವಂಥ ಸ್ಟಾಫು ಏನೋ ಒಂದು ಸರ್ವಿಸ್ನ ಕೊಡೋಕ್ಕೆ ಬರ್ತಿದ್ರು, ಇವೆಲ್ಲ ಬೇಡ ಅಂಥೇಳಿ ರಿಜೆಕ್ಟ್ ಮಾಡಿಬಿಟ್ಟು ಕೊನೆಗೆ ರಿಸೆಪ್ಷನಿಸ್ಟ್ ಹತ್ರ ಹೋಗ್ತಾರೆ. ರಿಸೆಪ್ಷನಿಸ್ಟ್ ಕೇಳ್ತಾರೆ, ನಾವು ರೂಮ್ ನಂಬರ್ ಇದ್ದೀವಿ, ಆದರೆ ಇವತ್ತು ನಾವು ಬಿಡ್ಬೇಕು ಅಂದ್ಕೊಂಡಿವಿ ಅಂತ ಹೇಳ್ತಾರೆ. ಆವಾಗ ರಿಸೆಪ್ಷನಿಸ್ಟು ಯಾವ ರೂಮು, ಇಲ್ಲಲ್ಲಿದೆ ರೂಮು, ಇಲ್ಲಿ ಯಾವ ರೂಮು ಇಲ್ಲ ಅಂತೇಳಿ ಹೇಳಿದಾಗ ಇವ್ರಿಗೆ ಒಂಥರ ಶಾಕ್ ಆಗುತ್ತೆ. 3 ದಿನದಿಂದ ಇಲ್ಲೇ ಅದೀವಿ, 4ನೇ ದಿನ ಹೊರಡ್ತಿದ್ದೀವಿ, ಇವ್ರಿಗೆ ನಾವು ಈ ರೂಮಲ್ಲಿ ಅದೀವಿ ಅಂತಲೇ ಗೊತ್ತಿಲ್ವ ಅಂದಾಕ್ರ ಇದು ಆಶ್ಚರ್ಯ ಆಗುತ್ತೆ ಅವನಿಗೆ. ಏನಿಲ್ಲ ಸರ್, ಸ್ವಲ್ಪ ಹಿಂದೆ ತಿರುಗಿ ನೋಡಿ ಅಂದಾಕ್ರ ಸ್ವಲ್ಪ ಪೂಜಾ ಮತ್ತು ಅಭಿಷೇಕ್ ಸ್ವಲ್ಪ ಹಿಂದೆ ತಿರುಗಿ ನೋಡ್ತಾರೆ. ಆ ಹೋಟೆಲ್ ಫುಲ್ಲು ಧೂಳಿಂದ ತುಂಬಿಕೊಂಡಿರುತ್ತೆ. ಇವ್ರಿಗೆ ಬಂದಾಕ್ರ ಫುಲ್ 5 ಸ್ಟಾರ್ ಹೋಟೆಲು, ಎಲ್ಲ ಲೈಟಿಂದ ಮಿಂಚಿಂಗ್ ಆಗ್ತಿರುತ್ತು. ಬಟ್ ಇವಾಗ ಫುಲ್ ಕಂಪ್ಲೀಟಾಗಿ ಧೂಳಿಂದ ತುಂಬಿಕೊಂಡಿರುತ್ತೆ. ವಾಪಸ್ ತಿರುಗೋ ರಿಸೆಪ್ಷನಿಸ್ಟ್ ಕೇಳಬೇಕಾದ್ರೆ ಆ ರಿಸೆಪ್ಷನಿಸ್ಟೇ ಇರಲ್ಲ. ಆ ಪ್ಲೇಸು ಕೂಡ ಫುಲ್ ಧೂಳಿಂದ ತುಂಬಿಕೊಂಡಿರುತ್ತೆ. ಇವ್ರಿಗೆ ತುಂಬಾ ಗಾಬರಿ ಆಗಿಬಿಡುತ್ತೆ. 3 ದಿನದಿಂದ ಈ ನರಕದಲ್ಲಿ ಇದ್ವಾ, ಈ ಧೂಳು ಬಿದ್ದಿರುವಂಥ ಹೋಟೆಲಲ್ಲಿ ಇದ್ವಾ, ನಮ್ದೆಂಥ ಕರ್ಮ ಮರೆಯ, ಇಷ್ಟೊಂದೆಲ್ಲ ಸರ್ವಿಸ್ ಕೊಟ್ರಲ್ಲ, ಈ ಹೋಟ್ಲಲ್ಲಿ ನಾವಿದ್ವಾ ಅಂಥೇಳಿ ಇದನ್ನು ದ ಮೋಸ್ಟ್ ಡೆವಿಲ್ ಹೋಟೆಲ್ ಅಂತಲೇ ಕರೀತಾರೆ. ಆದರೆ ಇವರಿಗೆ ಗೊತ್ತೇ ಇರಲ್ಲ. ಅಕ್ಕಪಕ್ಕದ ಜನರಿಗೆ ಮತ್ತು ಅಲ್ಲಿರುವಂತಹ ಹೋಟೆಲ್ ಮ್ಯಾನೇಜ್ಮೆಂಟ್ಗಳಿಗೆ ಎಲ್ರಿಗೂ ಗೊತ್ತಿರುತ್ತೆ ಇದು ಒಂದು ಡೆವಿಲ್ ಹೋಟೆಲ್ ಅಂತ. ಬಟ್ ಇವ್ರಿಗೆ ಗೊತ್ತಿರಲ್ಲ. ಅಯ್ಯೋ ಎಂಥ ಕರ್ಮ ಅಂತೇಳಿ ಅಲ್ಲಿಂದ ಓಡಿ ಬರ್ತಾರೆ. ಅಲ್ಲಿರುವಂಥ ಒಬ್ಬ ಶಾಪ್ ಮೆಂಬರನ್ನು ಕೇಳ್ತಾರೆ. ಅದೇ ಆ ಹೋಟ್ಲಿಂದ ಆಚೆ ಬಂದು ಆ ಬೀಚಲ್ಲಿ ಒಬ್ಬರು ಶಾಪನ್ನು ಇಟ್ಟಿರ್ತಾರೆ. ಅವ್ರಿಗೆ ಕೇಳ್ತಾರೆ, ನಾವಿಲ್ಲಿ 3 ದಿನದ ಹಿಂದೆ ಕೂತಿದ್ವಿ, ಒಬ್ಬ ವ್ಯಕ್ತಿ ಬಂದ, ನಮಗೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟ, ನೀವೇನಾರು ನೋಡಿದ್ರ? ಯಾವ ವ್ಯಕ್ತಿ? ನಮ್ಗೆ ಯಾವ ವ್ಯಕ್ತಿನೂ ಕಂಡಿಲ್ಲ, ಏನೂ ಇಲ್ಲ, ನೀವೇ ಇದ್ರಿ, ಆ ಕಡೆ ಹೋದ್ರಿ, ಸರಿ ಹೋಗ್ರಿ ಅಂತ ಬಿಟ್ಟೆ, ಅದು ನೀವೇ ಇವತ್ತು ಬಂದು ಕೇಳ್ತಿದ್ದೀರಲ್ಲ ಅಂತ ಹೇಳ್ದ. ಇಲ್ಲಿ ನಾವೊಂದು ಹೋಟೆಲ್ಗೆ ಹೋಗಿದ್ವಿ, 5 ಸ್ಟಾರ್ ಹೋಟೆಲು, ತುಂಬ ಚೆನ್ನಾಗಿರುವಂಥ ಸರ್ವಿಸನ್ನು ಕೊಟ್ಟರು, ತುಂಬ ಮಜಾ ಮಾಡಿದ್ವಿ. ಆದರೆ ಇವಾಗ ಅದು ಧೂಳು ಬಿದ್ದಿದೆಯಲ್ಲ ಹಿಂಗೆ ಅಂದಾಗ ನೀವು ಯಾವುದೋ ಹೋಟೆಲ್ ಬಗ್ಗೆ ಹೇಳ್ತಿದ್ದಾರ? ಅಲ್ಲಿ 5 ಸ್ಟಾರ್ ಹೋಟೆಲ್ ಇದೆಯಲ್ಲ ಅದ್ರ ಬಗ್ಗೆ. ಅದು 20 ವರ್ಷದ ಹಿಂದೆಯಿಂದ ಆ ಹೋಟೆಲ್ ಹಾಗೇ ಇದೆ, ಅಲ್ಲಿ ಯಾರೂ ಕೂಡ ಹೋಗೋ ಹಾಗಿಲ್ಲ, ಓದೂ ಇಲ್ಲ ಕೂಡ. ಮತ್ತು ನೀವು ಹೆಂಗೆ ಹೋದ್ರಿ? ಅಲ್ಲಿ 20 ವರ್ಷದ ಹಿಂದೆ ಇಲ್ಲಿ ತುಂಬ ಜನ ರಷ್ಯನ್ಸ್ ಬರ್ತಿದ್ರು. ಆ ಜಾಗನೂ ಕೂಡ ರಷ್ಯನ್ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಆ ಜಾಗನ ಖರೀದಿ ಮಾಡಿ ಒಂದು ಹೋಟೆಲ್ ಕನ್ಸ್ಟ್ರಕ್ಷನನ್ನು ಮಾಡ್ತಿದ್ದ. ಅಂದರೆ ತುಂಬ ಫೇಮಸ್ ಆಗಿರುವಂಥ ಹೋಟೆಲ್ ಕನ್ಸ್ಟ್ರಕ್ಷನನ್ನು ಮಾಡ್ತಿದ್ರು. ಆದರೆ ಮರ್ಡ್ರ್ ಆಯಿತು. ಆದ್ದರಿಂದ ಆ ಹೋಟೆಲ್ ಅಲ್ಲಿಗೆ ಸ್ಟಾಪ್ ಆಯಿತು. ಅಲ್ಲಿ ಕೆಲಸ ಮಾಡ್ತಿರುವಂಥ ವರ್ಕರ್ಸು ಕೂಡ ಅಷ್ಟೇ, ಒಬ್ಬೊಬ್ಬರೇ ಅಲ್ಲೇ ಕನ್ಸ್ಟ್ರಕ್ಷನ್ನ ಬಿಟ್ಟು ಹೋದರು. ಸೊ ಕೊನೆಯದಾಗಿ ಈ ಪ್ಲೇಸನ್ನ ದ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಗೋವಾ ಅಂತ ಕರೀತಾರೆ, ಮತ್ತು ಅದು ಡೆವಿಲ್ ಹೋಟೆಲ್ ಅಂತ ಕರೀತಾರೆ. ಸೊ ಇವ್ರಿಗೆ ಅನಿಸುತ್ತೆ, ನಾವು ಬಂದಿರೋದು ಹನಿವಿಗೆ, ಮತ್ತು ಆದರೆ ನಾವು ಯಾವ ಜಾಗ ಏನು ಎತ್ತ ಅಂತೇಳಿ ಇಬ್ಬರಿಗೂ ಕನ್ಫ್ಯೂಷನಲ್ಲೇ ಇರುತ್ತೆ. ನೋಡಿ ಸ್ನೇಹಿತರೆ, ನಾವು ಯಾವುದೋ ಒಂದು ಪ್ಲೇಸಿಗೆ ಎಂಜಾಯ್ಮೆಂಟ್ಗಂತ ಹೋಗಿರ್ತೀವಿ, ಬಟ್ ಅದು ನಮ್ಮ ಜೀವನದಲ್ಲಿ ಬೇರೆ ಥರನೇ ನಡೀತಿರುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ಈ ಥರ ಜಾಗಕ್ಕೆ ಹೋಗಿರ್ತೀವಿ, ನಮ್ಮ ಜೀವನದಲ್ಲಿ ಆಗಬಾರ್ದಂಥ ಒಂದು ಅನುಭವ ಆಗುತ್ತೆ. ಸೊ ಯಾವ ಥರ ಎಲ್ಲ ಆಗುತ್ತೆ ಅಲ್ಲ ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ಸೊ ನೀವು ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ಸ್ವಲ್ಪ ಹುಷಾರಾಗಿರಬೇಕು. ಮಾಟ ಮಂತ್ರ ಅಥವಾ ಡೆವಿಲ್ ಪ್ಲೇಸು ಹಾಂಟೆಡ್ ಪ್ಲೇಸಲ್ಲಿ ಇರುತ್ತೆ. ಸೊ ಹುಷಾರಾಗಿ ನಿಮ್ಮ ಹೆಜ್ಜೆನ ಇಡಬೇಕು ಅಂತಲೇ ಹೇಳ್ತೀನಿ.